ಬರ್ದಿನಲ್ಲ ನಾನು ಅಂತೇಳಿ. ಅವಾಗ ಮತ್ತೆ ಅದನ್ನು ಅಪ್ಗ್ರೇಡ್ ಮಾಡಿರಿ ಒಂದು ವಾರ ಬಿಟ್ಟು ಅದನ್ನು ಅಪ್ಗ್ರೇಡ್ ಮಾಡಿದ್ಮೇಲೆ 15 ದಿವಸ ಮತ್ತೆ ಅಭ್ಯಾಸ ಮಾಡಿರಿ. 15 ದಿವಸ ಬಿಟ್ಟು ಮತ್ತೆ ಅದನ್ನು ಸೇಮ್ ಕ್ವಶನ್ ತಗೊಂಡು ಮತ್ತೊಂದು ಸಲ ಉತ್ತರ ಬರೀರಿ. ಅವಾಗ 3, 4, 5ನೇ ಸಲ ಬರೆದಾಗ ಫೈನಲ್ ಕಾಪಿ ರೆಡಿ ಆಗ್ತದೆ. ಅದು ಎಕ್ಸಾಮ್ನೊಳಗೆ ರಿಪ್ರೊಡ್ಯೂಸ್ ಮಾಡಕ್ಕೆ ಯೋಗ್ಯ ಉತ್ತರ ಅಂತ ಅನಿಸ್ತದೆ. ಸುಮಾರು ಒಂದು 200-300 ಕ್ವಶನ್ಸ್ಗೆ ಹಿಂಗೆ ಆನ್ಸರ್ ಬರೆದ್ರಿ ಅಂದ್ರೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಂದರೂ ಕೂಡ ಇದೇ ಫ್ರೇಮ್ವರ್ಕ್ ಒಳಗೆ ಇದೇ ಕ್ವಾಲಿಟಿ ಒಳಗೆ ಆನ್ಸರ್ಸ್ ನೀವು ಬರೆಯೋಕೆ ಸಾಮರ್ಥ್ಯ ನಿಮಗೆ ಬರ್ತದೆ. ಆ ದೃಷ್ಟಿಯಿಂದ ನೀವು ಓಲ್ಡ್ ಕ್ವಶನ್ಸನ್ನು ತಗೊಂಡು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸನ್ನು ಮಾಡಲೇಬೇಕು ಅನ್ನುವಂಥದ್ದು. ಆ್ಯಂಡ್ ಸಕ್ಸಸ್ಫುಲ್ ಆದಮೇಲೆ ಎಲ್ಲರೂ ಹೇಳ್ತಾರೆ, ಸಕ್ಸಸ್ಫುಲ್ ಆದಮೇಲೆ ನಾನಂತೂ ಒಬ್ಬರು ಹಿಂಗೆ ಹೇಳಿ ಕೇಳಿ, ಐ ಯೂಸ್ ಟು ಸ್ಟಡಿ 18 to 20 hours a day ಅಂತ ಹೇಳಿ. ನಾನು ಯಾವಾಗ ಮಲ್ಕೋತಿದ್ದು, ಯಾವಾಗ ಹೇಳ್ತಿದ್ದು, ಜಳಕ ಯಾವಾಗ ಮಾಡ್ತಿದ್ದು, ಇದನ್ನ ಯಾವಾಗ ಮಾಡ್ತಿದ್ದು, ಯಾವಾಗ ಮಾಡ್ತಿದ್ದಿ, ಹೆಂಗದ ಸಕ್ಸಸ್ಫುಲ್ ಆದಮೇಲೆ ಏನೆಲ್ಲ ಹೇಳಿದ್ರು ಹ್ಞೂ ಅಂತ ನಂಬ್ತಾರನ್ರಿ? ನಾವೇನು ಕಿವ್ಯಾಗ ಹೊರಟುಬಿಟ್ಟಿವೆ? ಹೇಳೋದಕ್ಕೊಂದು ಮಿತಿ ಇರಬೇಕು. ಹಂಗೆ ಹೇಳಿದ್ರೆ ಈ ಸಕ್ಸಸ್ಫುಲ್ ಆಗ್ಯಾನ ಹೇಳಿ ಐ ಯೂಸ್ ಟು ಸ್ಟಡಿ 18 to 20 hours, 4 ತಾಸು ಉಳಿದ್ರಾಗ ಹೆಂಗ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ನನಗೆ. ಆ ಸುಳ್ಳು ಹೇಳ್ತಾರಂತ ಅದನ್ನ ಬೆನ್ನ ಹತ್ತಿ ನೀವು 20-24 ತಾಸು ಮಾಡಕ್ಕೆ ಹೋದಿರಿ. ಹಂಗಲ್ಲ. ಅವರ್ಸ್ ಆಫ್ ಸ್ಟಡಿ ಈಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್. ಕ್ವಾಂಟಿಟಿ ಆಫ್ ಸ್ಟಡಿ ಈಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್. ನಮ್ಮ ದೋಸ್ತ 16-18 ತಾಸು ಓದಿದ್ರು ಏನೂ ನೆನಪು ಉಳಿತಿದ್ದಿಲ್ಲ. ನಾನು ದಿವಸಕ್ಕೆ 4-5 ತಾಸು ಕ್ಲಾಸ್ ಮಾಡಿ 4-5 ತಾಸು ಅಷ್ಟ ಓದ್ತಿದ್ದೇವೆ. ನಮಗೆಲ್ಲ ನೆನಪು ಉಳಿತಿದ್ದು. ಸೊ ಅಲ್ಟಿಮೇಟ್ಲಿ ನಿಮ್ಮ ರಿಸೆಪ್ಟಿವ್ ಕೆಪಾಸಿಟಿ ಎಷ್ಟದ, ಎಷ್ಟು ಹಿಡಿದು ಇಟ್ಕೊಳ್ಳೋ ಕೆಪಾಸಿಟಿ ಅದ, ಅಷ್ಟ್ರ ಮೇಲೆ ನಿಮ್ಮ ಅವರ್ಸ್ ಆಫ್ ಸ್ಟಡಿ ಶುಡ್ ಡಿಪೆಂಡ್. ದೇರ್ ಈಸ್ ನೋ ಸೆಟ್ ರೂಲ್, ಸೆಟ್ ಪ್ಯಾಟರ್ನ್. ಅದಕ್ಕೆ ಭಾಳಷ್ಟು ಅಭ್ಯಾಸ ಮಾಡಿದವರು ಭಾಳ ಮಾರ್ಕ್ಸ್ ಬರ್ತಾವ, ಕಡಿಮೆ ಅಭ್ಯಾಸ ಮಾಡಿದವ್ರಿಗೆ ನೋ ಅದನ್ನು ತಪ್ಪು, ಅದನ್ನು ನಂಬಬಾರ್ದು. ಆಮೇಲೆ ರವಿ ಅವರು ಹೇಳ್ತಾ ಇನ್ನೊಂದು ಹೇಳಿದ್ರು ನಿಮ್ಗೆಲ್ಲರಿಗೂ, ಯಾರಿಗೆ ಸಮಾಜಕ್ಕಾಗಿ ತುಡಿಯೋ ಮನಸ್ಸಿರ್ತದೆ, ಯಾರು ತಾನಷ್ಟೇ ಅಲ್ಲ ಇತರರೂ ಬದುಕಬೇಕು, ಯಾರು ತನ್ನ ಜೀವನ ಅಷ್ಟೇ ಅಲ್ಲ ಇತರರ ಜೀವನವನ್ನು ಬದಲಿ ಮಾಡಬೇಕು, ಅಂಥವ್ರಿಗೆ ಸಿವಿಲ್ ಸರ್ವೀಸು. ಯಾರು ನಾನು ಮೇಯ್ದು ಹಿಂಗೆ ಮೇಯ್ಬೇಕಂದ್ರೆ ಭಾಳಷ್ಟು ಮೇಯ್ಬೇಕು, ನಮನಿ ಮೇಯ್ದು ಏನು ಮಾಡೋದು, ಇಡೀ ಊರೆಲ್ಲ ಮೇಯ್ದು ಬಂದ್ರೂ ಕೂಡ ನಾನು ಪ್ರಾಣಿನ ದೂಷ ಮಾಡ್ತೀನಿ ಅಂತಲ್ಲ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದಿ ಲೈಫ್ ಆನ್ ದಿಸ್ ಅರ್ತ್. ಹಂದಿ ಹಾಲು ಹಂದಿ ಮರಿಗಷ್ಟ, ಆದರೆ ಆಕಳ ಹಾಲು ಎಲ್ಲರಿಗೂ, ಕೂಸಿಗೆ